ಅವರಿಗೆ ಶಿಕ್ಷೆಯನ್ನ ನೀಡಿಸೋ ಹಂತಕ್ಕೆ ಪ್ರಕರಣವನ್ನ ತೆಗೆದುಕೊಂಡು ಹೋಗಿರೋದು ಬಹಳ ವಿರಳ. ಇನ್ಫ್ಯಾಕ್ಟ್ ಶಿಕ್ಷಾರ್ಹ ಅಪರಾಧ ನಮ್ಮ ಕಾನೂನಿನ ಅಡಿಯಲ್ಲಿ ಹನಿ ಟ್ರ್ಯಾಪ್ನಂತಹ ಪ್ರಕರಣದಲ್ಲಿ ಯಾರಾದರೂ ಬಂಧನಕ್ಕೆ ಒಳಗಾದ್ರೆ ಅಥವಾ ಸಿಗಾಕೊಂಡ್ರೆ 3 ರಿಂದ 7 ವರ್ಷದ ತನಕ ಜೈಲು ಶಿಕ್ಷೆಯನ್ನ ವಿಧಿಸಲಿಕ್ಕೆ ಪ್ರಾವಿಷನ್ಗಳಿದೆ. ಸಾಕ್ಷ್ಯಾಧಾರಗಳ ಕೊರತೆಯೋ ಅಥವಾ ಕಾಲಕ್ಕನುಗುಣವಾಗಿ ಬದಲಾಗುವ ಸಂದರ್ಭಗಳು, ಯಾವುದೇ ಪ್ರಕರಣ ಇಲ್ಲಿವರೆಗೂ ರಾಜಕೀಯ ವಲಯದಲ್ಲಿ ಕೇಳೋಕ್ ಸಿಗ್ತಾ ಹನಿ ಟ್ರ್ಯಾಪ್ ಪ್ರಕರಣ ಶಿಕ್ಷೆಯ ಹಂತಕ್ಕೆ ಹೋಗಿರೋದು ಬಹಳ ಕಡಿಮೆ. ನಮ್ಮ ರಾಜ್ಯದ ಅನೇಕ ಪ್ರಕರಣಗಳನ್ನೇ ಗಮನಿಸಿ. ಯಾರಿಗೆ ಶಿಕ್ಷೆ ಆಯ್ತು, ಏನ್ ಶಿಕ್ಷೆ ಆಯ್ತು, ಎಷ್ಟು ವರ್ಷ ಶಿಕ್ಷೆ ಆಯ್ತು. ಹನಿ ಟ್ರ್ಯಾಪ್ ವಿಚಾರ, ಆ ಸಿಡಿ ವಿಚಾರ ಚರ್ಚೆ ಆದಷ್ಟು ಶಿಕ್ಷೆ ಆಯ್ತು ಅನ್ನೋ ವಿಚಾರ ಬೆಳಕಿಗೆ ಬರೋದೇ ಇಲ್ಲ. ಯಾಕಂದ್ರೆ ಆ ಮಟ್ಟಕ್ಕೆ ಲಾಜಿಕಲ್ ಎಂಡ್ ವರೆಗೂ ಇಂಥ ಪ್ರಕರಣಗಳು ಹೋಗಿರುವ ನಿದರ್ಶನ ಬಹಳ ಕಡಿಮೆ. ಇನ್ನು ಸದನದಲ್ಲಿ ಈ ಹನಿ ಬಾಂಬ್ ಸಿಡಿದ ನಂತರದಲ್ಲಿ ರಾಜ್ಯ ರಾಜಕೀಯದಲ್ಲಿ ಭಾರೀ ಸಂಚಲನವೇ ಸೃಷ್ಟಿಯಾಗಿದೆ. ಇನಿಷಿಯಲಿ ಕಾಂಗ್ರೆಸ್ ವರ್ಸಸ್ ಕೇಸರಿ ಪಡೆ ಅನ್ನೋ ರೀತಿಯಲ್ಲಿತ್ತು ಫೈಟ್. ಆದ್ರೆ ಇದೀಗ ಕಾಂಗ್ರೆಸ್ನ ಮನೆ ಒಳಗೇನೆ ಹನಿ ಟ್ರ್ಯಾಪ್ ಕೋಲಾಹಲಕ್ಕೆ ಕಾರಣವಾಗಿದೆ. ಕಾಂಗ್ರೆಸ್ ಮನೆ ಒಳಗೇನೆ ಯಾವ ರೀತಿ ಗೊಂದಲಗಳಿಗೆ ಕಾರಣವಾಗಿದೆ ಈ ಒಂದು ಹನಿ ಟ್ರ್ಯಾಪ್ನ ಆರೋಪ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಕರ್ನಾಟಕ ರಾಜ್ಯ ಅಂತ ಹೇಳಿದ್ರೆ ಇದು ಒಂದು ಸಿಡಿ ಪೆನ್ ಡ್ರೈವ್ಗಳಿಗೆ ಒಂದು ಕಾರ್ಖಾನೆ ತರ ಅಂತಕ್ಕಂಥದ್ದು ಕೂಡ ಬಹಳ ಜನ ಹೇಳ್ತಾರೆ. ನಾನು ಹೇಳ್ತಾ ಇಲ್ಲ. ರಾಜ್ಯ ರಾಜಕೀಯದಲ್ಲಿ ಹನಿ ಬಾಂಬ್ ಸ್ಫೋಟ, ಕಾಂಗ್ರೆಸ್ ಮನೆಯಲ್ಲೂ ಹನಿ ಟ್ರ್ಯಾಪ್ ಕೋಲಾಹಲ. ಹೌದು, ಸಚಿವ ರಾಜಣ್ಣ ಸಿಡಿಸಿದ ಹನಿ ಬಾಂಬ್ ಸದನದಲ್ಲಿ ಕೋಲಾಹಲವನ್ನೇ ಸೃಷ್ಟಿಸಿತ್ತು. ಖುದ್ದು ಸಿಎಂ ಸಿದ್ದರಾಮಯ್ಯರ ಗಮನಕ್ಕೆ ತಂದೆ ಈ ಹನಿ ವಿಚಾರವನ್ನ ಸದನದಲ್ಲಿ ಚರ್ಚಿಸಲಾಗಿದೆ ಅನ್ನೋದು ಕೂಡ ಕನ್ಫರ್ಮ್ ಆದಂತಿದೆ. ಹೀಗಾಗಿ ಸಿಎಂ ಕೈ ಮೀರಿ ಹೋಗಿರುವ ಈ ಹನಿ ಬಾಂಬ್ ವಿಚಾರಕ್ಕೆ ಬ್ರೇಕ್ ಹಾಕಲು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆಯೇ ನೇರವಾಗಿ ಅಖಾಡಕ್ಕಿಳಿದಿದ್ರು. ಆರಂಭದಲ್ಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಅಂತಿದ್ದ ಈ ಹನಿ ಕೇಸ್ ಇದೀಗ ಕಾಂಗ್ರೆಸ್ ಮನೆಯಲ್ಲಿಯೇ ಕೋಲಾಹಲ ಸೃಷ್ಟಿಸಿದೆ. ಸದ್ಯ ಈ ಎಲ್ಲದಕ್ಕೂ ತೆರೆ ಎಳೆಯಲು ಮಲ್ಲಿಕಾರ್ಜುನ್ ಖರ್ಗೆ ಸಿಎಂ ಸಿದ್ದರಾಮಯ್ಯರ ಜೊತೆ ರಹಸ್ಯ ಸಭೆಯನ್ನ ಮಾಡಿದ್ದಾರೆ. ಏನಿದ್ರು ಕಂಪ್ಲೇಂಟ್ ಕೊಟ್ರೆ ಆಗುತ್ತೆ ಅಲ್ವಾ? ಈಗೆಲ್ಲಾನು ಮಾಧ್ಯಮದ ಮೇಲೆ ಬರ್ತಾ ಇದೆ ಅಂತ ಹೇಳಿದ ತಕ್ಷಣ ನಾವು ಕಂಪ್ಲೇಂಟ್ ಈ ತನಿಖೆ ಮಾಡಕ್ಕಾಗಲ್ಲ. ಸದನದಲ್ಲಿ ಒಂದು ಹೇಳಿಕೆ ಒಬ್ಬರು ಶಾಸಕರು ಕೊಟ್ಟಿದ್ದಾರೆ. ಅದು ವಿರೋಧ ಪಕ್ಷದವ್ರು ಇರ್ಬೋದು, ನಮ್ಮ ಪಕ್ಷದವ್ರು ಇರ್ಬೋದು. ಕಂಪ್ಲೇಂಟ್ ಆಧಾರಿತವಾಗಿ ನಾವು ಮಾಡ್ಬೇಕಲ್ವಾ? ಯಾಕಂದ್ರೆ ಡೀಟೇಲ್ಸ್ ನಮ್ಮ ಹತ್ರ ಇಲ್ಲ, ನಿಮ್ಮ ಹತ್ರ ಇಲ್ಲ, ಯಾರ ಹತ್ರ ಇದೆ. ಅದೇ ಗೊತ್ತಾಗುತ್ತಲ್ವಾ? ಈಗ ಅವ್ರೇನೋ ಗುರುವಾರ ಕೊಡ್ತೀನಿ ಅಂತ ಹೇಳಿದ್ದಾರೆ, ಕೊಡ್ಲಿ. ಅದ್ರಲ್ಲಿ ಏನೇನಿದೆ ಅಂತ ಅಂಶಗಳ ಮೇಲೆ ತೀರ್ಮಾನ ಆಗಿದೆ. ಅವೆಲ್ಲ ಇಲ್ಲೇ ಕೇಳಿ, ನನ್ನ ಬಲ್ಲಿ ಇರ್ತದೆ, ಡೆಲ್ಲಿದಾಗಾಗ್ಯದೇನ ಸುಮ್ಮನೆ. ಸಿಎಂ ಖರ್ಗೆ ಗುಪ್ತ ಚರ್ಚೆ. ಸಿಎಂ ಸಿದ್ದರಾಮಯ್ಯ ಮಲ್ಲಿಕಾರ್ಜುನ್ ಖರ್ಗೆ ಭೇಟಿಯಾಗಿದ್ದಾರೆ. ಸಿಎಂ ಎಐಸಿಸಿ ಅಧ್ಯಕ್ಷರ ಕ್ಲೋಸ್ ಡೋರ್ ಚರ್ಚೆ ನಡೆದಿದೆ. 20 ನಿಮಿಷಗಳ ಕಾಲ ಉಭಯ ನಾಯಕರು ಚರ್ಚಿಸಿದ್ದಾರೆ. ಸದನದಲ್ಲಿ ಹನಿ ಟ್ರ್ಯಾಪ್ ವಿಚಾರ ಪ್ರಸ್ತಾಪಕ್ಕೆ ಖರ್ಗೆ ಬೇಸರ ವ್ಯಕ್ತಪಡಿಸಿದ್ದಾರೆ. ರಾಜಣ್ಣರನ್ನ ರಾಜಕೀಯವಾಗಿ ಮುಗಿಸಲು ಹನಿ ಟ್ರ್ಯಾಪ್ ಅಸ್ತ್ರವಾದಂತಿದೆ. ಸಿಎಂ ಸಿದ್ದರಾಮಯ್ಯರಿಂದ ಖರ್ಗೆಗೆ ಪ್ರಕರಣದ ಮಾಹಿತಿ ಲಭ್ಯವಾಗಿದೆ. ಇನ್ನು ಹನಿ ಬಾಂಬ್ ಆರೋಪದ ಹಗ್ಗಜಗ್ಗಾಟದ ಸಮಯದಲ್ಲೇ ಡಿಸಿಎಂ ಡಿಕೆಶಿ ಕೂಡ ದೆಹಲಿ ಫ್ಲೈಟ್ ಹತ್ತಿದ್ದು, ಇದೇ ವಿಚಾರವಾಗಿ ಕಾಂಗ್ರೆಸ್ ವರಿಷ್ಠರ ಜೊತೆ ಚರ್ಚೆ ನಡೆಸ್ತಾರಾ ಅನ್ನೋ ಮಾತುಗಳು ಸಹ ರಾಜಕೀಯ ಪಡಸಾಲೆಯಲ್ಲಿ ಕೇಳಿಬರುತ್ತಿವೆ. ಒಟ್ಟಾರೆ ಸದನದಲ್ಲಿ ಸಿಡಿದ ಸಂಘರ್ಷದ ಬೆನ್ನಲ್ಲೇ ಕಾಂಗ್ರೆಸ್ ಹೈಕಮಾಂಡ್ ಅಲರ್ಟ್ ಆಗಿದ್ದು, ಹನಿ ಕಹಾನಿ ಹಿಂದಿನ ಸೂತ್ರಧಾರನ ಪತ್ತೆಗಾಗಿ ಮುಗಿಬಿದ್ದಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅವರಿಗೆ ಶಿಕ್ಷೆಯನ್ನ ನೀಡಿಸೋ ಹಂತಕ್ಕೆ ಪ್ರಕರಣವನ್ನ ತೆಗೆದುಕೊಂಡು ಹೋಗಿರೋದು ಬಹಳ ವಿರಳ. ಇನ್ಫ್ಯಾಕ್ಟ್ ಶಿಕ್ಷಾರ್ಹ ಅಪರಾಧ ನಮ್ಮ ಕಾನೂನಿನ ಅಡಿಯಲ್ಲಿ ಹನಿ ಟ್ರ್ಯಾಪ್ನಂತಹ ಪ್ರಕರಣದಲ್ಲಿ ಯಾರಾದರೂ ಬಂಧನಕ್ಕೆ ಒಳಗಾದ್ರೆ ಅಥವಾ ಸಿಗಾಕೊಂಡ್ರೆ 3 ರಿಂದ 7 ವರ್ಷದ ತನಕ ಜೈಲು ಶಿಕ್ಷೆಯನ್ನ ವಿಧಿಸಲಿಕ್ಕೆ ಪ್ರಾವಿಷನ್ಗಳಿದೆ. ಸಾಕ್ಷ್ಯಾಧಾರಗಳ ಕೊರತೆಯೋ ಅಥವಾ ಕಾಲಕ್ಕನುಗುಣವಾಗಿ ಬದಲಾಗುವ ಸಂದರ್ಭಗಳು, ಯಾವುದೇ ಪ್ರಕರಣ ಇಲ್ಲಿವರೆಗೂ ರಾಜಕೀಯ ವಲಯದಲ್ಲಿ ಕೇಳೋಕ್ ಸಿಗ್ತಾ ಹನಿ ಟ್ರ್ಯಾಪ್ ಪ್ರಕರಣ ಶಿಕ್ಷೆಯ ಹಂತಕ್ಕೆ ಹೋಗಿರೋದು ಬಹಳ ಕಡಿಮೆ. ನಮ್ಮ ರಾಜ್ಯದ ಅನೇಕ ಪ್ರಕರಣಗಳನ್ನೇ ಗಮನಿಸಿ. ಯಾರಿಗೆ ಶಿಕ್ಷೆ ಆಯ್ತು, ಏನ್ ಶಿಕ್ಷೆ ಆಯ್ತು, ಎಷ್ಟು ವರ್ಷ ಶಿಕ್ಷೆ ಆಯ್ತು. ಹನಿ ಟ್ರ್ಯಾಪ್ ವಿಚಾರ, ಆ ಸಿಡಿ ವಿಚಾರ ಚರ್ಚೆ ಆದಷ್ಟು ಶಿಕ್ಷೆ ಆಯ್ತು ಅನ್ನೋ ವಿಚಾರ ಬೆಳಕಿಗೆ ಬರೋದೇ ಇಲ್ಲ. ಯಾಕಂದ್ರೆ ಆ ಮಟ್ಟಕ್ಕೆ ಲಾಜಿಕಲ್ ಎಂಡ್ ವರೆಗೂ ಇಂಥ ಪ್ರಕರಣಗಳು ಹೋಗಿರುವ ನಿದರ್ಶನ ಬಹಳ ಕಡಿಮೆ.
ಇನ್ನು ಸದನದಲ್ಲಿ ಈ ಹನಿ ಬಾಂಬ್ ಸಿಡಿದ ನಂತರದಲ್ಲಿ ರಾಜ್ಯ ರಾಜಕೀಯದಲ್ಲಿ ಭಾರೀ ಸಂಚಲನವೇ ಸೃಷ್ಟಿಯಾಗಿದೆ. ಇನಿಷಿಯಲಿ ಕಾಂಗ್ರೆಸ್ ವರ್ಸಸ್ ಕೇಸರಿ ಪಡೆ ಅನ್ನೋ ರೀತಿಯಲ್ಲಿತ್ತು ಫೈಟ್. ಆದ್ರೆ ಇದೀಗ ಕಾಂಗ್ರೆಸ್ನ ಮನೆ ಒಳಗೇನೆ ಹನಿ ಟ್ರ್ಯಾಪ್ ಕೋಲಾಹಲಕ್ಕೆ ಕಾರಣವಾಗಿದೆ. ಕಾಂಗ್ರೆಸ್ ಮನೆ ಒಳಗೇನೆ ಯಾವ ರೀತಿ ಗೊಂದಲಗಳಿಗೆ ಕಾರಣವಾಗಿದೆ ಈ ಒಂದು ಹನಿ ಟ್ರ್ಯಾಪ್ನ ಆರೋಪ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಕರ್ನಾಟಕ ರಾಜ್ಯ ಅಂತ ಹೇಳಿದ್ರೆ ಇದು ಒಂದು ಸಿಡಿ ಪೆನ್ ಡ್ರೈವ್ಗಳಿಗೆ ಒಂದು ಕಾರ್ಖಾನೆ ತರ ಅಂತಕ್ಕಂಥದ್ದು ಕೂಡ ಬಹಳ ಜನ ಹೇಳ್ತಾರೆ. ನಾನು ಹೇಳ್ತಾ ಇಲ್ಲ. ರಾಜ್ಯ ರಾಜಕೀಯದಲ್ಲಿ ಹನಿ ಬಾಂಬ್ ಸ್ಫೋಟ, ಕಾಂಗ್ರೆಸ್ ಮನೆಯಲ್ಲೂ ಹನಿ ಟ್ರ್ಯಾಪ್ ಕೋಲಾಹಲ. ಹೌದು, ಸಚಿವ ರಾಜಣ್ಣ ಸಿಡಿಸಿದ ಹನಿ ಬಾಂಬ್ ಸದನದಲ್ಲಿ ಕೋಲಾಹಲವನ್ನೇ ಸೃಷ್ಟಿಸಿತ್ತು. ಖುದ್ದು ಸಿಎಂ ಸಿದ್ದರಾಮಯ್ಯರ ಗಮನಕ್ಕೆ ತಂದೆ ಈ ಹನಿ ವಿಚಾರವನ್ನ ಸದನದಲ್ಲಿ ಚರ್ಚಿಸಲಾಗಿದೆ ಅನ್ನೋದು ಕೂಡ ಕನ್ಫರ್ಮ್ ಆದಂತಿದೆ. ಹೀಗಾಗಿ ಸಿಎಂ ಕೈ ಮೀರಿ ಹೋಗಿರುವ ಈ ಹನಿ ಬಾಂಬ್ ವಿಚಾರಕ್ಕೆ ಬ್ರೇಕ್ ಹಾಕಲು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆಯೇ ನೇರವಾಗಿ ಅಖಾಡಕ್ಕಿಳಿದಿದ್ರು. ಆರಂಭದಲ್ಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಅಂತಿದ್ದ ಈ ಹನಿ ಕೇಸ್ ಇದೀಗ ಕಾಂಗ್ರೆಸ್ ಮನೆಯಲ್ಲಿಯೇ ಕೋಲಾಹಲ ಸೃಷ್ಟಿಸಿದೆ. ಸದ್ಯ ಈ ಎಲ್ಲದಕ್ಕೂ ತೆರೆ ಎಳೆಯಲು ಮಲ್ಲಿಕಾರ್ಜುನ್ ಖರ್ಗೆ ಸಿಎಂ ಸಿದ್ದರಾಮಯ್ಯರ ಜೊತೆ ರಹಸ್ಯ ಸಭೆಯನ್ನ ಮಾಡಿದ್ದಾರೆ. ಏನಿದ್ರು ಕಂಪ್ಲೇಂಟ್ ಕೊಟ್ರೆ ಆಗುತ್ತೆ ಅಲ್ವಾ? ಈಗೆಲ್ಲಾನು ಮಾಧ್ಯಮದ ಮೇಲೆ ಬರ್ತಾ ಇದೆ ಅಂತ ಹೇಳಿದ ತಕ್ಷಣ ನಾವು ಕಂಪ್ಲೇಂಟ್ ಈ ತನಿಖೆ ಮಾಡಕ್ಕಾಗಲ್ಲ. ಸದನದಲ್ಲಿ ಒಂದು ಹೇಳಿಕೆ ಒಬ್ಬರು ಶಾಸಕರು ಕೊಟ್ಟಿದ್ದಾರೆ. ಅದು ವಿರೋಧ ಪಕ್ಷದವ್ರು ಇರ್ಬೋದು, ನಮ್ಮ ಪಕ್ಷದವ್ರು ಇರ್ಬೋದು. ಕಂಪ್ಲೇಂಟ್ ಆಧಾರಿತವಾಗಿ ನಾವು ಮಾಡ್ಬೇಕಲ್ವಾ? ಯಾಕಂದ್ರೆ ಡೀಟೇಲ್ಸ್ ನಮ್ಮ ಹತ್ರ ಇಲ್ಲ, ನಿಮ್ಮ ಹತ್ರ ಇಲ್ಲ, ಯಾರ ಹತ್ರ ಇದೆ ಅದೇ ಗೊತ್ತಾಗುತ್ತಲ್ವಾ? ಈಗ ಅವರೇನೋ ಗುರುವಾರ ಕೊಡ್ತೀನಿ ಅಂತ ಹೇಳಿದ್ದಾರೆ, ಕೊಡ್ಲಿ. ಅದ್ರಲ್ಲಿ ಏನೇನಿದೆ ಅಂತ ಅಂಶಗಳ ಮೇಲೆ ತೀರ್ಮಾನ ಆಗಿದೆ. ಅವೆಲ್ಲ ಇಲ್ಲೇ ಕೇಳಿ, ನನ್ನ ಬಲ್ಲಿ ಇರ್ತದೆ, ಡೆಲ್ಲಿದಾಗಾಗ್ಯದೇನ ಸುಮ್ಮನೆ. ಸಿಎಂ ಖರ್ಗೆ ಗುಪ್ತ ಚರ್ಚೆ. ಸಿಎಂ ಸಿದ್ದರಾಮಯ್ಯ ಮಲ್ಲಿಕಾರ್ಜುನ್ ಖರ್ಗೆ ಭೇಟಿಯಾಗಿದ್ದಾರೆ. ಸಿಎಂ ಎಐಸಿಸಿ ಅಧ್ಯಕ್ಷರ ಕ್ಲೋಸ್ ಡೋರ್ ಚರ್ಚೆ ನಡೆದಿದೆ. 20 ನಿಮಿಷಗಳ ಕಾಲ ಉಭಯ ನಾಯಕರು ಚರ್ಚಿಸಿದ್ದಾರೆ. ಸದನದಲ್ಲಿ ಹನಿ ಟ್ರ್ಯಾಪ್ ವಿಚಾರ ಪ್ರಸ್ತಾಪಕ್ಕೆ ಖರ್ಗೆ ಬೇಸರ ವ್ಯಕ್ತಪಡಿಸಿದ್ದಾರೆ. ರಾಜಣ್ಣರನ್ನ ರಾಜಕೀಯವಾಗಿ ಮುಗಿಸಲು ಹನಿ ಟ್ರ್ಯಾಪ್ ಅಸ್ತ್ರವಾದಂತಿದೆ. ಸಿಎಂ ಸಿದ್ದರಾಮಯ್ಯರಿಂದ ಖರ್ಗೆಗೆ ಪ್ರಕರಣದ ಮಾಹಿತಿ ಲಭ್ಯವಾಗಿದೆ. ಇನ್ನು ಹನಿ ಬಾಂಬ್ ಆರೋಪದ ಹಗ್ಗಜಗ್ಗಾಟದ ಸಮಯದಲ್ಲೇ ಡಿಸಿಎಂ ಡಿಕೆಶಿ ಕೂಡ ದೆಹಲಿ ಫ್ಲೈಟ್ ಹತ್ತಿದ್ದು, ಇದೇ ವಿಚಾರವಾಗಿ ಕಾಂಗ್ರೆಸ್ ವರಿಷ್ಠರ ಜೊತೆ ಚರ್ಚೆ ನಡೆಸುತ್ತಾರಾ ಅನ್ನೋ ಮಾತುಗಳು ಸಹ ರಾಜಕೀಯ ಪಡಸಾಲೆಯಲ್ಲಿ ಕೇಳಿಬರುತ್ತಿವೆ. ಒಟ್ಟಾರೆ ಸದನದಲ್ಲಿ ಸಿಡಿದ ಸಂಘರ್ಷದ ಬೆನ್ನಲ್ಲೇ ಕಾಂಗ್ರೆಸ್ ಹೈಕಮಾಂಡ್ ಅಲರ್ಟ್ ಆಗಿದ್ದು, ಹನಿ ಕಹಾನಿ ಹಿಂದಿನ ಸೂತ್ರಧಾರನ ಪತ್ತೆಗಾಗಿ ಮುಗಿಬಿದ್ದಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅವರಿಗೆ ಶಿಕ್ಷೆಯನ್ನ ನೀಡಿಸೋ ಹಂತಕ್ಕೆ ಪ್ರಕರಣವನ್ನ ತೆಗೆದುಕೊಂಡು ಹೋಗಿರೋದು ಬಹಳ ವಿರಳ. ಇನ್ಫ್ಯಾಕ್ಟ್ ಶಿಕ್ಷಾರ್ಹ ಅಪರಾಧ ನಮ್ಮ ಕಾನೂನಿನ ಅಡಿಯಲ್ಲಿ ಹನಿ ಟ್ರ್ಯಾಪ್ನಂತಹ ಪ್ರಕರಣದಲ್ಲಿ ಯಾರಾದರೂ ಬಂಧನಕ್ಕೆ ಒಳಗಾದ್ರೆ ಅಥವಾ ಸಿಗಾಕೊಂಡ್ರೆ 3 ರಿಂದ 7 ವರ್ಷದ ತನಕ ಜೈಲು ಶಿಕ್ಷೆಯನ್ನ ವಿಧಿಸಲಿಕ್ಕೆ ಪ್ರಾವಿಷನ್ಗಳಿದೆ. ಸಾಕ್ಷ್ಯಾಧಾರಗಳ ಕೊರತೆಯೋ ಅಥವಾ ಕಾಲಕ್ಕನುಗುಣವಾಗಿ ಬದಲಾಗೋ ಸಂದರ್ಭಗಳು, ಯಾವುದೇ ಪ್ರಕರಣ ಇಲ್ಲಿವರೆಗೂ ರಾಜಕೀಯ ವಲಯದಲ್ಲಿ ಕೇಳೋಕ್ ಸಿಗ್ತಾ ಹನಿ ಟ್ರ್ಯಾಪ್ ಪ್ರಕರಣ ಶಿಕ್ಷೆಯ ಹಂತಕ್ಕೆ ಹೋಗಿರೋದು ಬಹಳ ಕಡಿಮೆ. ನಮ್ಮ ರಾಜ್ಯದ ಅನೇಕ ಪ್ರಕರಣಗಳನ್ನೇ ಗಮನಿಸಿ, ಯಾರಿಗೆ ಶಿಕ್ಷೆ ಆಯಿತು, ಏನ್ ಶಿಕ್ಷೆ ಆಯಿತು, ಎಷ್ಟು ವರ್ಷ ಶಿಕ್ಷೆ ಆಯಿತು. ಹನಿ ಟ್ರ್ಯಾಪ್ ವಿಚಾರ, ಆ ಸಿಡಿ ವಿಚಾರ ಚರ್ಚೆ ಆದಷ್ಟು ಶಿಕ್ಷೆ ಆಯಿತು ಅನ್ನೋ ವಿಚಾರ ಬೆಳಕಿಗೆ ಬರೋದೇ ಇಲ್ಲ. ಯಾಕಂದ್ರೆ ಆ ಮಟ್ಟಕ್ಕೆ ಲಾಜಿಕಲ್ ಎಂಡ್ ವರೆಗೂ ಇಂಥ ಪ್ರಕರಣಗಳು ಹೋಗಿರುವ ನಿದರ್ಶನ ಬಹಳ ಕಡಿಮೆ. ಇನ್ನು ಸದನದಲ್ಲಿ ಈ ಹನಿ ಬಾಂಬ್ ಸಿಡಿದ ನಂತರದಲ್ಲಿ ರಾಜ್ಯ ರಾಜಕೀಯದಲ್ಲಿ ಭಾರೀ ಸಂಚಲನವೇ ಸೃಷ್ಟಿಯಾಗಿದೆ. ಇನಿಷಿಯಲಿ ಕಾಂಗ್ರೆಸ್ ವರ್ಸಸ್ ಕೇಸರಿ ಪಡೆ ಅನ್ನೋ ರೀತಿಯಲ್ಲಿತ್ತು ಫೈಟ್. ಆದ್ರೆ ಇದೀಗ ಕಾಂಗ್ರೆಸ್ನ ಮನೆ ಒಳಗೇನೆ ಹನಿ ಟ್ರ್ಯಾಪ್ ಕೋಲಾಹಲಕ್ಕೆ ಕಾರಣವಾಗಿದೆ. ಕಾಂಗ್ರೆಸ್ ಮನೆ ಒಳಗೇನೆ ಯಾವ ರೀತಿ ಗೊಂದಲಗಳಿಗೆ ಕಾರಣವಾಗಿದೆ ಈ ಒಂದು ಹನಿ ಟ್ರ್ಯಾಪ್ನ ಆರೋಪ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಕರ್ನಾಟಕ ರಾಜ್ಯ ಅಂತ ಹೇಳಿದ್ರೆ ಇದು ಒಂದು ಸಿಡಿ ಪೆನ್ ಡ್ರೈವ್ಗಳಿಗೆ ಒಂದು ಕಾರ್ಖಾನೆ ತರ ಅಂತಕ್ಕಂಥದ್ದು ಕೂಡ ಬಹಳ ಜನ ಹೇಳ್ತಾರೆ. ನಾನು ಹೇಳ್ತಾ ಇಲ್ಲ. ರಾಜ್ಯ ರಾಜಕೀಯದಲ್ಲಿ ಹನಿ ಬಾಂಬ್ ಸ್ಫೋಟ,
ಕಾಂಗ್ರೆಸ್ ಮನೆಯಲ್ಲೂ ಹನಿ ಟ್ರ್ಯಾಪ್ ಕೋಲಾಹಲ. ಹೌದು, ಸಚಿವ ರಾಜಣ್ಣ ಸಿಡಿಸಿದ ಹನಿ ಬಾಂಬ್ ಸದನದಲ್ಲಿ ಕೋಲಾಹಲವನ್ನೇ ಸೃಷ್ಟಿಸಿತ್ತು. ಖುದ್ದು ಸಿಎಂ ಸಿದ್ದರಾಮಯ್ಯರ ಗಮನಕ್ಕೆ ತಂದೆ ಈ ಹನಿ ವಿಚಾರವನ್ನ ಸದನದಲ್ಲಿ ಚರ್ಚಿಸಲಾಗಿದೆ ಅನ್ನೋದು ಕೂಡ ಕನ್ಫರ್ಮ್ ಆದಂತಿದೆ. ಹೀಗಾಗಿ ಸಿಎಂ ಕೈ ಮೀರಿ ಹೋಗಿರುವ ಈ ಹನಿ ಬಾಂಬ್ ವಿಚಾರಕ್ಕೆ ಬ್ರೇಕ್ ಹಾಕಲು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆಯೇ ನೇರವಾಗಿ ಅಖಾಡಕ್ಕಿಳಿದಿದ್ರು. ಆರಂಭದಲ್ಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಅಂತಿದ್ದ ಈ ಹನಿ ಕೇಸ್ ಇದೀಗ ಕಾಂಗ್ರೆಸ್ ಮನೆಯಲ್ಲಿಯೇ ಕೋಲಾಹಲ ಸೃಷ್ಟಿಸಿದೆ. ಸದ್ಯ ಈ ಎಲ್ಲದಕ್ಕೂ ತೆರೆ ಎಳೆಯಲು ಮಲ್ಲಿಕಾರ್ಜುನ್ ಖರ್ಗೆ ಸಿಎಂ ಸಿದ್ದರಾಮಯ್ಯರ ಜೊತೆ ರಹಸ್ಯ ಸಭೆಯನ್ನ ಮಾಡಿದ್ದಾರೆ. ಏನಿದ್ರು ಕಂಪ್ಲೇಂಟ್ ಕೊಟ್ರೆ ಆಗುತ್ತೆ ಅಲ್ವಾ? ಈಗೆಲ್ಲಾನು ಮಾಧ್ಯಮದ ಮೇಲೆ ಬರ್ತಾ ಇದೆ ಅಂತ ಹೇಳಿದ ತಕ್ಷಣ ನಾವು ಕಂಪ್ಲೇಂಟ್ ಈ ತನಿಖೆ ಮಾಡಕ್ಕಾಗಲ್ಲ. ಸದನದಲ್ಲಿ ಒಂದು ಹೇಳಿಕೆ ಒಬ್ಬರು ಶಾಸಕರು ಕೊಟ್ಟಿದ್ದಾರೆ. ಅದು ವಿರೋಧ ಪಕ್ಷದವ್ರು ಇರ್ಬೋದು, ನಮ್ಮ ಪಕ್ಷದವ್ರು ಇರ್ಬೋದು. ಕಂಪ್ಲೇಂಟ್ ಆಧಾರಿತವಾಗಿ ನಾವು ಮಾಡ್ಬೇಕಲ್ವಾ? ಯಾಕಂದ್ರೆ ಡೀಟೇಲ್ಸ್ ನಮ್ಮ ಹತ್ರ ಇಲ್ಲ, ನಿಮ್ಮ ಹತ್ರ ಇಲ್ಲ, ಯಾರ ಹತ್ರ ಇದೆ ಅದೇ ಗೊತ್ತಾಗುತ್ತಲ್ವಾ? ಈಗ ಅವ್ರೇನೋ ಗುರುವಾರ ಕೊಡ್ತೀನಿ ಅಂತ ಹೇಳಿದ್ದಾರೆ, ಕೊಡ್ಲಿ. ಅದ್ರಲ್ಲಿ ಏನೇನಿದೆ ಅಂತ ಅಂಶಗಳ ಮೇಲೆ ತೀರ್ಮಾನ ಆಗಲಿ. ಅವೆಲ್ಲ ಇಲ್ಲೇ ಕೇಳಿ ನನ್ನ ಬಲ್ಲಿ ಇರ್ತದೆ, ಡೆಲ್ಲಿದಾಗ ಆಗ್ಯದೇನ ಸುಮ್ಮನೆ. ಸಿಎಂ ಖರ್ಗೆ ಗುಪ್ತ ಚರ್ಚೆ. ಸಿಎಂ ಸಿದ್ದರಾಮಯ್ಯ ಮಲ್ಲಿಕಾರ್ಜುನ್ ಖರ್ಗೆ ಭೇಟಿಯಾಗಿದ್ದಾರೆ. ಸಿಎಂ ಎಐಸಿಸಿ ಅಧ್ಯಕ್ಷರ ಕ್ಲೋಸ್ ಡೋರ್ ಚರ್ಚೆ ನಡೆದಿದೆ. 20 ನಿಮಿಷಗಳ ಕಾಲ ಉಭಯ ನಾಯಕರು ಚರ್ಚಿಸಿದ್ದಾರೆ. ಸದನದಲ್ಲಿ ಹನಿ ಟ್ರ್ಯಾಪ್ ವಿಚಾರ ಪ್ರಸ್ತಾಪಕ್ಕೆ ಖರ್ಗೆ ಬೇಸರ ವ್ಯಕ್ತಪಡಿಸಿದ್ದಾರೆ. ರಾಜಣ್ಣರನ್ನ ರಾಜಕೀಯವಾಗಿ ಮುಗಿಸಲು ಹನಿ ಟ್ರ್ಯಾಪ್ ಅಸ್ತ್ರವಾದಂತಿದೆ. ಸಿಎಂ ಸಿದ್ದರಾಮಯ್ಯರಿಂದ ಖರ್ಗೆಗೆ ಪ್ರಕರಣದ ಮಾಹಿತಿ ಲಭ್ಯವಾಗಿದೆ. ಇನ್ನು ಹನಿ ಬಾಂಬ್ ಆರೋಪದ ಹಗ್ಗಜಗ್ಗಾಟದ ಸಮಯದಲ್ಲೇ ಡಿಸಿಎಂ ಡಿಕೆಶಿ ಕೂಡ ದೆಹಲಿ ಫ್ಲೈಟ್ ಹತ್ತಿದ್ದು, ಇದೇ ವಿಚಾರವಾಗಿ ಕಾಂಗ್ರೆಸ್ ವರಿಷ್ಠರ ಜೊತೆ ಚರ್ಚೆ ನಡೆಸ್ತಾರಾ ಅನ್ನೋ ಮಾತುಗಳು ಸಹ ರಾಜಕೀಯ ಪಡಸಾಲೆಯಲ್ಲಿ ಕೇಳಿಬರುತ್ತಿವೆ. ಒಟ್ಟಾರೆ ಸದನದಲ್ಲಿ ಸಿಡಿದ ಸಂಘರ್ಷದ ಬೆನ್ನಲ್ಲೇ ಕಾಂಗ್ರೆಸ್ ಹೈಕಮಾಂಡ್ ಅಲರ್ಟ್ ಆಗಿದ್ದು, ಹನಿ ಕಹಾನಿ ಹಿಂದಿನ ಸೂತ್ರಧಾರನ ಪತ್ತೆಗಾಗಿ ಮುಗಿಬಿದ್ದಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.